ಜನ್ಮದಲ್ಲಿ ನಿಮಗೆ ಬಿಳಿ ಕೂದಲು ಬರಲ್ಲ, 50 ವರ್ಷ ಆಗಲಿ 60 ವರ್ಷ ಆಗಲಿ ಅಂಥವ್ರಿಗೆ ರಾಮಬಾಣ ಇವತ್ತಿನ ರೆಮಿಡಿ. ಒಂದು ಸಲ ನೋಡಿ ನಾನು ಯಾವ್ಯಾವ ರೀತಿ ಇವತ್ತಿನ ವಿಡಿಯೋಲಿ ನಾನು ಪ್ರಾಡಕ್ಟ್ಸ್ನ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. 3 ರೀತಿಯಾದ ಪ್ರಾಡಕ್ಟ್ಸ್. ಸೊ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ 3 ರೀತಿಯಾದ ಪ್ರಾಡಕ್ಟ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ, ಅದು ಹೇರ್ ಡೈಗೆ. ಸೊ ಲಾಸ್ಟ್ ಟೈಮ್ ನಾನು ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಆಮ್ಲಾದು ಇದು ಬಾಣಲಿಲಿ, ಅಂದರೆ ಐರನ್ ಬಾಣಲಿಲಿ ಹೊಸದಾಗಿ ತೊಗೊಂಡು ಮಾಡಿದ್ವಿ. ಅದು ಸೂಪರ್ ಆಗಿದೆ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಅಂಥವ್ರಿಗೆ ನಾನು ಇವಾಗ ನ್ಯಾಚುರಲ್ ನೋಡಿ, ಕೈ ನೋಡಿ, ಎಲ್ಲಾದರೂ ನಿಮಗೆ ಸೀಗೆಕಾಯಿ ಕಪ್ಪು ಕಲರ್ ಬರುತ್ತಾ? ಚಿಕ್ಕ ವಯಸ್ಸಿಂದ ಉಪಯೋಗಿಸಿದ್ದೀವಿ. ಡಾರ್ಕ್ ಬ್ರೌನಿಷ್ ಬರುತ್ತೆ, ಬಟ್ ಕಪ್ಪು ಕಲರ್ ನೋಡಿ ಇಲ್ಲಿ ಲೈವ್ ಪ್ರೂಫ್. ಒಂದು ನಿಮಿಷ ನಿಮ್ಮ ಜೊತೆ ಶೇರು ಮಾಡ್ತೀನಿ ನಾನು ಇವತ್ತು ಯಾವ ರೀತಿ ಇದೆ ಅಂತ. ಒಂದು ಸಲ ಈ ಪ್ರಾಡಕ್ಟ್ ನೋಡ್ಕೊಂಬಿಡಿ. ಇದು 3 ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೆ. ಒಂದು ಹೇರ್ ಮಾಯಿಶ್ಚರೈಸರ್ ಯಾವಾಗ ಯೂಸ್ ಮಾಡಬೇಕು? ಕಲರ್ ನೋಡಿ ಒಂಥರ. ಓಕೆ ಫೈನ್. ಇದು ಏನಂತೀವಿ, ಹೇರ್ ಡೈ ಪೌಡರ್, ಆರ್ಗ್ಯಾನಿಕ್ ಸೀಗೆಕಾಯಿ ಹೇರ್ ಡೈ ಪೌಡರ್, ಆಮ್ಲ ಯೂಸ್ ಮಾಡಿಕೊಂಡು. ಇದು ಸೀಗೆಕಾಯಿ ಪೌಡ್ರೇ ನಮಗೆ ಹೇರ್ ಡೈ ಇದು ಮಿಕ್ಸ್ ಆಗಿದೆ. ಓಕೆ, ಇದು ನಮ್ಮ ಸೀಗೆಕಾಯಿ. ಕಲರ್ ನೋಡಿ ಯಾವ ಕಲರ್ ಇದೆ. ಇದು ಇನ್ನೂ ಬಿಟ್ಟರೆ ನಾಳೆ ವೀಡಿಯೋ ಶೇರ್ ಮಾಡಬೇಕಾದ್ರೆ ಇದು ತೋರಿಸ್ತೀನಿ, ಇನ್ನೂ ಬಾಣಲಿಲಿ ಇನ್ನೂ ಕಪ್ಪಗಿರುತ್ತೆ. ಸೊ ಎಲ್ಲಾದರೂ ನೀವು ಸೀಗೆಕಾಯಿ ಕಲಿಸಿದ್ರೆ ಯಾರಾದರೂ ಚಿಕ್ಕ ವಯಸ್ಸಿಂದ, ಅಥವಾ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಕಲಿಸಿದಾಗ ನೀವು ನೋಡಿದರೆ ನಿಮಗೆಲ್ಲಾದರೂ ಸೀಗೆಕಾಯಿ ಈ ಕಲರ್ ಬರುತ್ತಾ? ನೋಡಿ, ಈ ಕಲರ್ ಬರುತ್ತಾ ಸೀಗೆಕಾಯಿ? ಹೇಳಿಬಿಡಿ. 100% ಬರಲ್ಲ. ಸೀಗೆಕಾಯಿ ಎಲ್ಲೂ ಕಪ್ಪುಗಿರಲ್ಲ ನಾನು ನೋಡಿದ ಮಟ್ಟಿಗೆ. ಬಟ್ ಇವತ್ತಿನ ನನ್ನ ಆರ್ಗ್ಯಾನಿಕ್ ಸೀಗೆಕಾಯಿ, ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ, ಓಪನ್ ಚಾಲೆಂಜಾಗಿ. ಆರ್ಗ್ಯಾನಿಕ್ ಸೀಗೆಕಾಯಿ ಕಪ್ಪು ಕಲರ್ ಶ್ಯಾಂಪೂಗೆ ಟರ್ನ್ ಆಗುತ್ತೆ. ಹೆಂಗೆ? ವಿತೌಟ್ ಕೆಮಿಕಲ್. ನೋಡಿ, ಕಪ್ಪು ಕಲರ್ ತಾನೇ ಇದು? ಎಸ್, ಇದನ್ನು ಹೇಳಿದೆ, ಇದನ್ನು ತಂದಿಟ್ಕೊಳ್ಳಿ. 650 ರೂಪಾಯಿ. ಇದು ನಮ್ಗೆ ಎಷ್ಟೆಷ್ಟು ರೆಮಿಡೀಸ್ ಬರುತ್ತೆ ಗೊತ್ತಾ? ಐರನ್ ಬಾಣಲಿಲೇ ಇರಲಿ, ಓವರ್ ನೈಟ್ ಇರಲಿ, ಆಕ್ಸಿಡೈಸ್ ಆಗಬೇಕು. ಅದು ನಾವು ಓಪನ್ ಮಾಡಿಟ್ರೆ ಬಾಣಲಿಲಿ ಆ ಟಿಪ್ಸ್ ಹೇಳ್ಕೊಟ್ಟಿದ್ದೀನಲ್ವಾ ಹೇಳ, ಇದು ಅದನ್ನು ಫಾಲೋ ಮಾಡಿ. ಮತ್ತೆ ನಾನು ಟಿಪ್ಸ್ ಹೇಳಲ್ಲ. ಆ ವಿಡಿಯೋಲಿ ನಾನು ಟಿಪ್ಸ್ ಹೇಳಿದ್ದೀನಿ, ಬಾಣಲಿಗೆ ಏನು ಹಾಕಿದ್ರೆ ಯಾವ ರೀತಿ ಮಾಡಬೇಕು ಅಂತ. ಸ್ಟೆಪ್ ನಂಬರ್ 1, ನಮ್ಮ ಹೇರ್ ಡೈ ಹಚ್ಕೊಳ್ತೀರಾ, ಜನ್ಮದಲ್ಲಿ ಬಿಳಿ ಕೂದಲು ಬರಲ್ಲ, ಆ ಹೇರ್ ಡೈ ಹಾಕ್ಕೊಳ್ಳಿ. ಅದ್ರದ್ದು ಕಾಯ್ದು ವಿಡಿಯೋ ಬರುತ್ತೆ ನೆಕ್ಸ್ಟ್ ಇವತ್ತಿನ ವಿಡಿಯೋಲಿ. ನಂಬರ್ 1 ಇದು, ನಂಬರ್ 2 ಪೌಡ್ರು, ನಂಬರ್ 3 ಮಾಯಿಶ್ಚರೈಸರ್. ಓಕೆ, ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಚಾಲೆಂಜ್ ಮಾಡಿ ಹೇಳ್ತೀನಿ, 10 ವರ್ಷದ ಮಕ್ಕಳಿಂದ 100 ವರ್ಷದವರೆಗೂ ಯೂಸ್ ಮಾಡ್ಬೋದು ನಮ್ಮ ಹೇರ್ ಡೈ ಮತ್ತು ನಮ್ಮ ಶ್ಯಾಂಪು. ಒಂದು ಸಲ ನೋಡ್ಕೊಂಬಂದ್ಬಿಡಿ. ಇಲ್ಲಿ ಫ್ರೆಂಡ್ಸ್, ನಾನು ರೀಟಾ ಸೀಗೆಕಾಯಿ ಆಮ್ಲ ತೊಗೊಂಡಿದ್ದೀನಿ. ದಯವಿಟ್ಟು ಮೆಜರ್ಮೆಂಟ್ ಬಗ್ಗೆ ಗಮನ ಇರಲಿ ಫ್ರೆಂಡ್ಸ್. ಒಂದು ಅರ್ಧ ಕೈ ಹಿಡಿ, ಒಂದು 2 ಚಮಚದಷ್ಟು ಸೀಗೆಕಾಯಿ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದ ರೀಟಾ ತೊಗೊಂಡಿದ್ದೀನಿ. ಸೊ ಮತ್ತು ಆಮ್ಲ ತೊಗೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಮಿಸ್ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಶ್ಯಾಂಪು ನಾವು ಮಾಡ್ತಿರೋ ಆರ್ಗ್ಯಾನಿಕ್ ಶ್ಯಾಂಪು ಕಪ್ಪು ಕಲರ್ ಬರಲ್ಲ. ಸೊ ಇದನ್ನು 3 ತೊಗೊಂಡು ಒಂದು ಪ್ಲೇಟಲ್ಲಿ ನಿಮ್ಮ ಜೊತೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ರೋಸ್ಮೇರಿ ಹಾಕ್ತಾಯಿದ್ದೀನಿ. ರೋಸ್ಮೇರಿ ನಮ್ಮ ಕೂದಲಿನ ಬುಡದಲ್ಲಿ ಹೋಗಿ ಕೆಲಸ ಮಾಡುತ್ತೆ, ಕೂದಲು ಸ್ಟ್ರಾಂಗ್ ಮಾಡುತ್ತೆ, ಕೂದಲನ್ನು ಕಪ್ಪು ಮಾಡುತ್ತೆ. ಕಲೋಂಜಿ ಹಾಕ್ತಾಯಿದ್ದೀನಿ, ಆಯಿತಾ? ಕಪ್ಪು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಅಷ್ಟೇ ಪ್ರಮಾಣದ ಮೆಂತ್ಯ ಮಾಯಿಶ್ಚರೈಸರ್ ಕೂದಲಿನ ಬುಡನ ಗಟ್ಟಿ ಮಾಡುತ್ತೆ. ಇಲ್ಲಿ ಆಮ್ಲ ಕೂದಲನ್ನ ಏನಂತೀವಿ, ಕಪ್ಪಗೆ ಮಾಡುತ್ತೆ. ಆಮ್ಲ ಸೀಗೆಕಾಯಿ ರೀಟಾ ಕೂದಲನ್ನ ಕಪ್ಪಗೆ ಮಾಡುತ್ತೆ. ಓಕೆನಾ? ಅದು ಮೆಜರ್ಮೆಂಟ್ ಇದೆ. ಅದಕ್ಕೆ ಇದನ್ನು ಚಚ್ತಾ ಇದ್ದೀನಿ. ಒಳಗಡೆ ಸೀಡ್ ಇದೆ, ಅದನ್ನು ಹೊರಗಡೆ ಹಾಕೋದಕ್ಕೆ. ನೋಡಿ ಈ ಥರ. ಫೈನ್. ಇದರದ್ದು 3 ಮೆಜರ್ಮೆಂಟ್ ಒಂದಿರಬೇಕು. ಮತ್ತು ಅದು 3 ಅಂದರೆ ರೋಸ್ಮೇರಿ, ಕಲೋಂಜಿ ಮತ್ತು ಅದರ ಕಪ್ಪು ಜೀರಿಗೆ ಮತ್ತು ಮೆಂತ್ಯದು 1 ಮೆಜರ್ಮೆಂಟ್. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ಡ್ರೈ ಪೌಡ್ರು ಮಾಡ್ಕೊಳ್ತಿದ್ದೀನಿ. ಇಲ್ಲಿ 3 ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನಾನು ತೋರಿಸಿರೋ ಆಮ್ಲ ಹೇರ್ ಡೈ, ಆಮ್ಲ ಶ್ಯಾಂಪು ಹಾಕ್ಕೊಳ್ಳಿ. ಜನ್ಮದಲ್ಲಿ ನಿಮಗೆ ಬಿಳಿ ಕೂದಲು ಬರಲ್ಲ. 10 ವರ್ಷದ ಮಕ್ಕಳಿಂದ ಹಿಡಿದು ಬಾಲ ನೆರೆ, ಗ್ರೇ ಹೇರ್ಸ್ ಅಂಥವ್ರಿಗೂ ರಾಮಬಾಣ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಎಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್, ಇದು ಫೈನ್ ಪೌಡರ್ ಆಗಿರಬೇಕು. ಓಕೆ, ರೀಟಾ, ಸೀಗೆಕಾಯಿ ಆಮ್ಲ, ರೋಸ್ಮೇರಿ ಮತ್ತು ಕಲೋಂಜಿ ಕಪ್ಪು ಜೀರಿಗೆ ಮತ್ತು ಮೆಂತ್ಯ 6 ಪದಾರ್ಥಗಳನ್ನ ಡ್ರೈ ಪೌಡ್ರ್ ಮಾಡಿ ಒಂದು ಬಾಟ್ಲಲ್ಲಿ, ಫುಡ್ ಗ್ರೇಡ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ತರಕಾರಿ ಇರಬಾರ್ದು, ಫೈನ್ ಪೌಡ್ರ್ ಆಗಿರಬೇಕು. ಇದಕ್ಕೆ ಇನ್ನು 2 ರಾಮಬಾಣ, ಟೋಟಲ್ 4 ರಾಮಬಾಣ ವಸ್ತುಗಳನ್ನ ಈಗ ಮಿಕ್ಸ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಈಗ 2 ಪದಾರ್ಥಗಳನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಒಂದು ಪ್ಲೇಟ್, ನಾನು ವೀಡಿಯೋ ಮಾಡೋದಕ್ಕೆ ನಿಮ್ಮ ಜೊತೆ ಒಂದು ದೊಡ್ಡ ಪ್ಲೇಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಅರ್ಥ ಆಗಲಿ ಅಂತ. ಇದು ಎಲ್ಲದಕ್ಕಿಂತ ಇದಿಷ್ಟು ವರ್ಕ್ ಆಗಬೇಕು ಅಂದರೆ ಇನ್ನೊಂದು ವಸ್ತು ಇದೆ. ಇವಾಗ ನಾನು ಇಷ್ಟು ಮಾಡಿದ್ದೀನಲ್ಲ, ಏನು ವರ್ಕ್ ಆಗೋಲ್ಲ. ಇದು ಎಲ್ಲ ಇದಕ್ಕೂ ಒಂದು
ಏನಂತ ಹೇಳ್ಬೋದು, ಬಾಸ್ ಅಂತ ಹೇಳ್ಬೋದು. ಅದು ಒಂದು ವಸ್ತು ಇದೆ, ಅದನ್ನು ನಾನು ಹೇಳ್ತೀನಿ ನಿಮಗೆ. ಈಗ ಎಷ್ಟು ಬೇಕೋ ಅಷ್ಟು ಕುಡಿಯೋ ನೀರು, ಇಲ್ಲೆಲ್ಲೂ ಟ್ಯಾಪ್ ವಾಟ್ರ್ ಬಳಸಬೇಡಿ, ಕುಡಿಯೋ ನೀರು, ಆಯಿತಾ. ಯೂಶ್ವಲಿ ಸೀಗೆಕಾಯಿನ ಮಾಡಿ ಅಥವಾ ಆಮ್ಲ ಶ್ಯಾಂಪೂನ ಮಾಡಿ ಬಿಟ್ಟುಬಿಡ್ತೀವಿ, ಯಾರೂ ಮಾಯಿಶ್ಚರೈಸರ್ ಹೇಳ್ಕೊಡಲ್ಲ. ನಾನು ಇವತ್ತಿನ ವೀಡಿಯೋಲಿ ಮಾಯಿಶ್ಚರೈಸರ್ ಹೇಳ್ಕೊಡ್ತೀನಿ. ಯಾಕೆಂದರೆ ಅಕಸ್ಮಾತ್ ನಿಮ್ಮ ಕೂದಲೇನೋ ಡ್ರೈ ಇದ್ದರೆ ನನಗೆ ಹೆಂಗೆ ಗೊತ್ತಾಗುತ್ತೆ, ಅದಕ್ಕೂ ರಾಮಬಾಣ ಇವತ್ತಿನ ವೀಡಿಯೋ. ಇಲ್ಲಿ ನಾನು ಒಂದು 4 ರಿಂದ 5 ದಾಸವಾಳದ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಅದಕ್ಕಿಂತ ಡಬಲ್ ನೀವು ಒಣಗಿರೋ ಕರ್ಬೇವಿನ ಸೊಪ್ಪು ತೊಗೊಂಡ್ರೆ 2 ಮುಷ್ಟಿ ಹಾಕ್ಕೊಳ್ಳಿ, ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡ್ರೆ ಫ್ರೆಶ್ ಆಗಿರೋದು 1 ಮುಷ್ಟಿ ಹಾಕ್ಕೊಳ್ಳಿ. ಅರ್ಥ ಆಯ್ತಾ ಮೆಜರ್ಮೆಂಟು? ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾಯ್ತಾ. ಮಿಕ್ಸ್ ಮಾಡಿ ಏನಂದರೆ ಇದಿಷ್ಟಕ್ಕೂ ಒಂದು ಬಾಸ್ ಇದೆ ಅಂತ, ಆ ಬಾಸ್ ಹೇಳ್ತೀನಿ ಈಗೇನು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಯಾಕೆಂದರೆ ನನಗೆ ಸ್ವಲ್ಪ ಶ್ಯಾಂಪು ಜಾಸ್ತಿ ಬೇಕು, ಆಯಿತಾ. ದಯವಿಟ್ಟು ಮೆಷರ್ಮೆಂಟ್ಗೆ ಜಾಸ್ತಿ ಒತ್ತು ಕೊಡಿ. ನಾನು ಹೇಳಿದೆಲ್ಲ ಬಾಸ್ ಅಂದರೆ ಇಲ್ಲಿ ಕಬ್ಬಿಣದ ಬಾಣಲಿ. ಇದಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಶ್ಯಾಂಪು ಕಪ್ಪಗೆ ಬರಲ್ಲ, ಆಯಿತಾ. ಪಾಯಿಂಟ್ ಟು ಬಿ ನೋಟೆಡ್ ಇದು. ಸೊ ಇದು ಒಂದೇ ಒಂದು ಕುದಿ ಸಾಕು ನನಗೆ. ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಸೋಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ನೋಡಿ ಈಗಾಗಲೇ ಕಲರ್ ಚೇಂಜ್ ಆಗ್ತಾ ಬರ್ತಿದೆ, ಆಯಿತಾ. ನೆಕ್ಸ್ಟು ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಐರನ್ ಬಾಂಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೀವು ಪ್ಲೇಟಲ್ಲೇ ಇಟ್ಟರೆ ಈ ಜನ್ಮಕ್ಕೆ ಅದು ಕಪ್ಪಗಾಗಲ್ಲ. ಒಂದು 5 ನಿಮಿಷಕ್ಕೆ ಇದು ಕಲರ್ ಚೇಂಜರ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಓವರ್ ನೈಟ್ ಬಿಡಬೇಕು. ಓವರ್ ನೈಟ್ ಬಿಟ್ಟಿರುವಾಗ ಇದು ಕಪ್ಪಗಾಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್, ಐರನ್ ಬಾಂಡ್ಲಿ ಇಂಪಾರ್ಟೆಂಟ್, ಆಯಿತಾ. ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗಾಗಲೇ ನೋಡಿ ಕಪ್ಪಗಾಗಿ ಶುರು ಆಗಿದೆ. ನಾನು ವೀಡಿಯೋಲಿ ನನ್ನ ಕೈ ಶೇರ್ ಮಾಡ್ತೀನಿ, ಮತ್ತು ಇದೇನಂತೀವಿ ಟಿಶ್ಯೂಲು ಶೇರ್ ಮಾಡಿದ್ದೀನಿ. ಮಾಯಿಶ್ಚರೈಸರ್ ಬೇಕು, 1-2 ಚಮಚ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟು ತೊಗೊಳ್ಳಿ. ಅದಕ್ಕೆ 2 ಆಪ್ಷನು, ವಿಟಮಿನ್ ಇ ಹಾಕಿ, ಇಲ್ಲಾಂದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಳಿ. ಯಾವುದು ಬೆಸ್ಟು, 99% 100% ವರ್ಕಿಂಗ್ ಅಂದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಅವೈಲಬಲ್ ಇದೆ ಎಲ್ಲ ಅಂಗಡಿಲೂ, ಆಯಿತಾ. ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ಕ್ವಾಲಿಟಿಗೆ ಜಾಸ್ತಿ ಒತ್ತು ಕೊಡ್ತೀನಿ ನಾನು, ಆಯಿತಾ. ಒಂದು ಅರ್ಧ ಚಮಚ ಹಾಕ್ಕೊಂಡಿರ್ಬೋದು, 2 ಚಮಚಕ್ಕೆ, ಅರ್ಧ ಚಮಚಕ್ಕಿಂತ ಕಮ್ಮಿ, 2 to 3 ಡ್ರಾಪ್ಸ್. ಈ ಟೆಕ್ಸ್ಚರ್ ಬರಬೇಕು ನಮಗೆ, ಅರ್ಥ ಆಯ್ತಾ ಫ್ರೆಂಡ್ಸ್. ಯಾಕೆಂದರೆ ಬಿಡಿ ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೆ. ಇದನ್ನು ಒಂದು ಬಾಟ್ಲು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ನಮ್ಮ ಶ್ಯಾಂಪೂ ರೆಡಿ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಾಯಿಶ್ಚರೈಸರ್ ರೆಡಿ ಇದೆ, ಪೌಡ್ರ್ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ವರ್ಕಿಂಗ್ ಲೇಡೀಸ್ಗೆ ದಿನ ಈ ಥರ ಶ್ಯಾಂಪೂ ಮಾಡ್ಕೊಂಡು ಹಾಕೋಕ್ಕಾಗಲ್ಲ, ಅಲ್ಲ, ಟೈಮ್ ಇರೋಲ್ಲ. ನಾನು ಪೌಡ್ರ್ ಹೇಳ್ಕೊಟ್ಟಿದ್ದೀನಲ್ಲ, ಆ ಪೌಡ್ರಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಬಾಣಲೆಲಿ ಇಟ್ಬಿಡಿ. ರಾತ್ರಿ ಬೆಳಗ್ಗೆ ಎದ್ದು ಶ್ಯಾಂಪೂ ಮಾಡ್ಕೊಳ್ಳಿ, ಆಯಿತಾ. ಶ್ಯಾಂಪೂ ರೆಡಿ ಇರುತ್ತೆ, ಕಪ್ಪಗಾಗಿರುತ್ತೆ. ಸೊ ನಾನು 2-3 ದಿನಕ್ಕೆ ಮುಂಚೆ ಶೇರ್ ಮಾಡಿದ ಆಮ್ಲಾ ಡೈ ವಿತ್ ಆಮ್ಲಾ ಶ್ಯಾಂಪೂ ಚಾಲೆಂಜ್ ಮಾಡಿ ಹೇಳ್ತೀನಿ, 100,000% ವರ್ಕಿಂಗ್. ಬಾಲ ನೆರೆಯಿಂದ ಹಿಡಿದು ಗ್ರೇ ಹೇರ್ಸಿಂದ ಹಿಡಿದು ವಯಸ್ಸಾಗಿರೋರು ಉಪಯೋಗಿಸ್ಕೊಳ್ಬೋದು. ಇಲ್ಲಿ 0 ಕೆಮಿಕಲ್, ನನ್ನ ಚಾನಲಲ್ಲಿ 0 ಕೆಮಿಕಲ್ ಇರುತ್ತೆ. ಸ್ಟೆಪ್ ನಂಬರ್ 1 ಶ್ಯಾಂಪೂ ರೆಡಿ ಇದೆ. ಸ್ಟೆಪ್ ನಂಬರ್ 2 ಪೌಡ್ರ್ ರೆಡಿ ಇದೆ. ಆಮ್ಲಾ ಸೀಗೆಕಾಯ್ದು ಡ್ರೈ ಪೌಡ್ರ್ ನೋಡಿ ನನ್ನ ಕೈಯೆಲ್ಲ ಕಪ್ಪಗಾಗಿದೆ. ಸ್ಟೆಪ್ ನಂಬರ್ 3 ಮಾಯಿಶ್ಚರೈಸರ್. ಸ್ನಾನ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಂಡು 2 ನಿಮಿಷ ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಇವತ್ತಿನ ವೀಡಿಯೋಗೆ ಹೋಗೋಣ. ಇದನ್ನು ಓವರ್ ನೈಟ್ ಬಾಣಲೆಲಿ ಇಡಬೇಕು. ಸ್ಟೆಪ್ ನಂಬರ್ 1 ಓವರ್ ನೈಟ್ ಇಟ್ಟು ನೆಕ್ಸ್ಟು ಇದನ್ನೊಂದು ಬಾಟ್ಲಲ್ಲಿ ನಾನು ವೀಡಿಯೋ ಮಾಡಬೇಕು ಅಂತ ಇಮಿಡಿಯೇಟಾಗಿ ತೆಗೆದೆ, ಇಲ್ಲಾಂದರೆ ನೀವು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ. ಸ್ಟೆಪ್ ನಂಬರ್ 1 ರೆಡಿ. ಇದನ್ನು ಬಾತ್ರೂಮಲ್ಲಿ ಒಂದು ಮೂಲೆಯಲ್ಲಿ ಇಡಿ. ಹೇಳಿಲ್ವಾ, ಚಿಕ್ಕ ಪುಟ್ಟು ಮಕ್ಕಳು 10 ವರ್ಷದ ಮಕ್ಕಳಿಂದ ದೊಡ್ಡವ್ರಿಗೂ ಹಾಕ್ಕೊಡಿ, ಆಯಿತಾ. ಇವಾಗ ಇದು ಶ್ಯಾಂಪೂ ಮಾಡೋದು ತೋರಿಸಿದ್ದೀನಿ ನಿಮಗೆ. ಹೇಮಾ ಇವಾಗ ಜಾಸ್ತಿ ಮಾಡಿ ಇಟ್ಕೊಳ್ಬೇಕು, ನನಗೆ ಟೈಮ್ ಇರಲ್ಲ ಅವಾಗವಾಗ ಶ್ಯಾಂಪೂ ಮಾಡ್ಕೊಳ್ಳೋಕ್ಕೆ ಅಂದರೆ ಈ ಥರ ಪೌಡ್ರ್ ಮಾಡಿ ತೋರಿಸಿದ್ದೀನಲ್ಲ, ಇದರಲ್ಲಿ ಜಾಸ್ತಿ ಮೆಜರ್ಮೆಂಟ್ ಯಾವುದು ಅಂತ ಹೇಳಿದ್ದೀನಿ ನಾನು. ಡನ್. ನೆಕ್ಸ್ಟು ಇದೆಲ್ಲ ಆದಮೇಲೆ ಮಾಯಿಶ್ಚರೈಸರ್ ಬೇಕಲ್ಲ ನಮಗೆ, ಮುಖಕ್ಕೆ ಮಾತ್ರ ಮಾಯಿಶ್ಚರೈಸರ, ಕೂದಲಿಗೆ ಬೇಡವಾ. ಹೆಂಗೆ ಮಾಡಿದ್ದೀನಿ, ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟಾಗೆ ನಾನು ಇಲ್ಲಿ ಬಾದಾಮಿ ಎಣ್ಣೆ ಹಾಕಿದ್ದೀನಿ. ಬಾದಾಮಿ ಎಣ್ಣೆ ನರಿಶ್ಮೆಂಟು, ಅಲೋವೆರಾ ಜೆಲ್ಲು ನರಿಶ್ಮೆಂಟು. ಬಾದಾಮಿ ಎಣ್ಣೆ ಇಲ್ಲಾಂದರೆ ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳಿ, ಬಟ್ ನಾನು 99% ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಬಾದಾಮಿ ಎಣ್ಣೆನೇ ಹಾಕಬೇಕು. ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ, ಈ ಥರನೇ ಇರಬೇಕು. ರನ್ನಿಂಗ್ ಕನ್ಸಿಸ್ಟೆನ್ಸಿ, ತಿಕ್ಕಾಗಿ ಮಾಡ್ಕೊಂಬೇಡಿ. 1-2 ಚಮಚ ನೀರು ಹಾಕ್ಕೊಳ್ಳಿ, ಕುಡಿಯೋ ನೀರು, ಓಕೆನಾ. ಈ ಅದ್ಭುತವಾದ ಸೀಗೆಕಾಯಲ್ಲೂ ಹೇರ್ ಡೈ, ಆಯಿತಾ. ಈ ಜನ್ಮದಲ್ಲಿ ನಿಮಗೆ ಬರುತ್ತೆ ಬಿಡಿ ಕೂದಲು, ನೀವೇ ಯೋಚನೆ ಮಾಡಿ. ನಾವು ಹೇರ್ ಡೈ ಹಾಕ್ಕೊಳ್ತಿದ್ದೀವಿ, ಆಮ್ಲ ಸೀಗೆಕಾಯಿ ಮಾಡೋಕ್ಕೆ ತೋರಿಸಿದ್ದೀನಿ ನಿಮಗೆ. ಇನ್ನು ಎಲ್ಲಿ ಕಪ್ಪು ಕೂದಲು ಬರುತ್ತೆ? ಖಂಡಿತವಾಗ್ಲೂ ಬರಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ. ಪ್ಲಸ್ ನನ್ನ ಕೈಯೇ ನೋಡಿ ಅದಕ್ಕೆ ಸಾಕ್ಷಿ, ಆಯಿತಾ. ಇದು ಅದಕ್ಕೆ ಸಾಕ್ಷಿ ನೋಡಿ ಹೆಂಗಾಗಿದೆ ಕಪ್ಪು ಕಲರು, ಆಯಿತಾ. ಸೊ ಐರನ್ ಬಾಣಲಿನ ಖಂಡಿತ ತಗೊಳ್ಳಿ ಅಂತಲೇ ಹೇಳ್ತೀನಿ. 650 ರೂಪಾಯಿದು, ಯಾವುದು ಪ್ರಮೋಷನ್ ಮಾಡ್ತಿಲ್ಲ, ನಾನು ದುಡ್ಡು ಕೊಟ್ಟೆ ತೊಗೊಂಡಿದ್ದು, ಓಕೆನಾ. ಈ ಅದ್ಭುತವಾದ ಹೇರ್ ಡೈ, ಶ್ಯಾಂಪೂ
ಮತ್ತು ಮಾಯಿಶ್ಚರೈಸರ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ನನ್ನ ಚಾನಲ್ನ ಲೈಕ್ ಮಾಡಿ, ಓಕೆ, ಹೈಪ್ ಮಾಡೋದನ್ನ ಮರಿಬೇಡಿ. ಸೊ ಡೈ ಮಾಡಿಟ್ಕೊಳ್ಳಿ, ಶ್ಯಾಂಪು ಮಾಡಿಟ್ಕೊಳ್ಳಿ, ಇನ್ನೇನು ಬೇಕು ಚಿಂತೆ ಬಿಟ್ಬಿಡಿ. ಬಿಡಿ ಕೂದಲು ಯಾವುದೇ ಕಾರಣಕ್ಕೆ ನಿಮಗೆ ಬರೋಲ್ಲ. ಅದು ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾಯಿದ್ದೀವಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.